ಸರ್, ಈಗ ನಿನ್ನೆ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಜಪ ಮಾಡೋದು ಒಂದು ವ್ಯಸನ ಆಗೋಗಿದೆ, ಅದನ್ನ ಬಿಟ್ಟು ದೇವ್ರ ಜಪ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಅಂಬೇಡ್ಕರ್ ಜಪ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಒಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡೋದ ರೀತಿ ಅನಿಸುತ್ತೆ. ಆ ಸಂಘ ಪರಿವಾರದವರು ಬಾಬಾ ಸಾಹೇಬರು ಹುಟ್ಟಿದಾಗ ಏನು ಅವರು ಬದುಕಿದ್ದ ಕಾಲಘಟ್ಟದಿಂದನು ಬಾಬಾ ಸಾಹೇಬರು ವಿರೋಧ ಮಾಡ್ಕೊಂಡು ಬಂದ್ರು. ಅದು ಮುಂದುವರೆದ ಭಾಗ ಅಷ್ಟೇ. ಆದ್ರೆ ಈ ಗುಜರಾತಿನ ಗುಜರಿ ಅಮಿತ್ ಶಾಗೆ ನಾವು ಇವತ್ತು ಹೇಳ್ತಾ ಇದೀವಿ, ಇವತ್ತು ಪಾರ್ಲಿಮೆಂಟ್ ಹೋಗ್ಬೇಕಂತ ಹೇಳಿದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿನಃ ದೇವ್ರ ಜಪ ಹೇಳ್ಕೊಂಡಿದ್ದಿದ್ರೆ ಬಹುಶಃ ನೀನು ಕೈಲಾಸಕ್ಕೆ ಹೋಗ್ಬಿಟ್ಟು ಅಲ್ಲ ಐಕ್ಯ ಆಗ್ಬಿಡು. ಪಾರ್ಲಿಮೆಂಟ್ ನೀನ್ ಯಾಕೆ ಹೋಗ್ತೀಯ? ನಿನ್ಗೆ ಪಾರ್ಲಿಮೆಂಟ್ ಅಲ್ಲಿ ನೀನು ಹೋಗ್ತಕ್ಕಂಥ ನೀನ್ ನಾಲಾಯಕು. ನಮ್ಮ ಆತ ನಿನ್ನೆ ಮಾತಾಡೋ ಮಾತುಗಳು ನಾವು ಕೇಳ್ಕೊಂಡ್ರೆ ನಮ್ಮ ಮೈಯೆಲ್ಲ ಹೊರದೋಗ್ತಾ ಇದೆ. ಅಂತ ಕಚಡ MP ಆ ಹುಚ್ಚನ್ನ ಪಾರ್ಲಿಮೆಂಟ್ ಕಳಿಸಿರ್ತಕ್ಕಂಥದ್ದು ಈ ನಮ್ಮ ಪ್ರಜಾಪ್ರಭುತ್ವದ ಆ ಭಾಗದ ಏನು ಇದೆ ಅದೊಂದು ದುರ್ದೈವ. ಇಂಥ ಅಯೋಗ್ಯನನ್ನ ಕೂಡಲೇ ರಾಷ್ಟ್ರಪತಿಗಳು ಮಧ್ಯವಸ್ಥಿಕೆ ವಹಿಸಿ ಆತನ ಸಚಿವ ಸ್ಥಾನದಿಂದ ಕಿತ್ತಾಕೋದ್ರ ಮೂಲಕ ಅದನ್ನ ಪಾರ್ಲಿಮೆಂಟ್ ಮೆಂಬರ್ ಏನಿದೆ ಅದನ್ನ ತೆಗೆದಾಕಂತ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಈ ವಿಷ ಏನು ನಾಗರಾವ್ರಿಗೆ ತಲೆನಲ್ಲಿ ವಿಷ ಇದ್ರೆ ಅಮಿತ್ ಶಾಗೆ ಮೈಯೆಲ್ಲ ವಿಷ ಇದೆ. ಆ ವಿಷ ಇಡೀ ಪಾರ್ಲಿಮೆಂಟ್ ಅನ್ನ ವಿಷಮಯ ಮಾಡ್ತಕ್ಕಂತ ಒಂದು ವ್ಯವಸ್ಥೆನ ಮಾಡ್ತೇನೆ. ಮತ್ತೆ ಇಡೀ ದೇಶದಲ್ಲಿ ಬಹುಶಃ ರಕ್ತ ಕ್ರಾಂತಿ ಆದ್ರೂ ಆಗ್ಬೋದು. ಇದ್ರ ಬಗ್ಗೆ ಅಮಿತ್ ಶಾ ಅವರು ಬಹಳ ಎಚ್ಚರಿಕೆಯಿಂದ ಓಡಾಡ್ಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ವಿ. ಸರ್, ಇದು ನನಗೆ ಮಟ್ಟಿಗೆ ಎರಡನೇ ಭಾಗ. ಯಾಕಂದ್ರೆ ಉಡುಪಿ ಅಪ್ಪೇಜ್ ಅವರ ಶ್ರೀಗಳು ಒಂದು ಮಾತಾಡಿದ್ರು, ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ. ಅಂದ್ರೆ ಅವ್ರ ಲೆಕ್ಕದಲ್ಲಿ ಈಗಿನ ಸಂವಿಧಾನ ಸರಿ ಇಲ್ಲ, ಮನುಸ್ಮೃತಿ ಬರಲಿ ಅನ್ನೋ ಒಂದು ಹಿಂಬಾಗಿಲಿನ ಪ್ರಯತ್ನ ಅನ್ಸುತ್ತೆ. ಅದ್ರ ಜೊತೆಗೆ ನಿನ್ನೆ ಅಮಿತ್ ಶಾ ಅವ್ರು ಮಾತಾಡಿರೋದು ಇದಕ್ಕೊಂದು ಪುಷ್ಟಿ ಕೊಡುತ್ತೆ. ಖಂಡಿತವಾಗ್ಲೂ ಉಡುಪಿ ಸ್ವಾಮೀಜಿ ಮಾತಾಡಿರೋದು, ನಮ್ಮ ಅಮಿತ್ ಶಾ ಅವರು ಮಾತಾಡಿರೋದು ಅದು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಮಾತೆ, ಅದರಲ್ಲಿ ಭಿನ್ನ ಇಲ್ಲ. ಆದ್ರೆ ಇವತ್ತು ಕೂಡ ಸಂವಿಧಾನ ಇದೆ, ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದ್ದೇವೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಇವತ್ತು ಕೂಡ ಮನುಸ್ಮೃತಿಯ ಆಡಳಿತ ಇವತ್ತು ಇಂಡೈರೆಕ್ಟ್ ಆಗಿ ನಮ್ಮನ್ನೆಲ್ಲ ಆಳ್ವಿಕೆ ಮಾಡ್ತಾ ಇದೆ. ಯಾವುದೇ ನೀವು ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ, ನೀವು ಕಚೇರಿಗಳಲ್ಲಿ ನೀವು ಹೋಗಿ ತಾಲೂಕು ಅಥವಾ ಜಿಲ್ಲಾ ಕಚೇರಿಗಳಲ್ಲಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಾಗಿ ಅಲ್ಲೆಲ್ಲ ಕೂಡ ಇವತ್ತು ಏನ್ ನಡೀತಿದೆ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ನಿಂಬೆಹಣ್ಣು ಹೊಡಿತಾರೆ, ಒಂದು ಹೂವು ಹೊಡಿತಾರೆ. ಸಂವಿಧಾನದ ವಿಚಾರ ಎಲ್ಲೂ ಮಾತಾಡಲ್ಲ, ಸಂವಿಧಾನದ ಪರವಾಗಿ ಏನು ಕೆಲಸ ಮಾಡ್ತಾ ಇಲ್ಲ. ಆದ್ರೆಲ್ಲ ಮಾಡ್ತಾ ಇರೋದು ಮನುವಾದಿಗಳು ಏನೆಲ್ಲ ಮಾನಸಿಕ ಗುಲಾಮರನ್ನಾಗಿ ಮಾಡಿದಾರಲ್ಲ ಅದು ಇವತ್ತು ರಾಜರೋಷವು ನಡೀತಾ ಇದೆ. ಇವತ್ತು ಪ್ರತಿ ಶುಕ್ರವಾರ ನೋಡಿ ಎಲ್ಲಾ ಕಚೇರಿಗಳಲ್ಲಿ ಆ ಮಧ್ಯಾಹ್ನ ಮೇಲೆ ಎಲ್ಲ ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ಸಾರ್ವಜನಿಕ ಹಣ ಫೋನ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಕೆಲಸ ಕಾರ್ಯಗಳು ಯಾರು ಮಾಡ್ತಾ ಇಲ್ಲ. ಇವರು ಏನಂತ ಗೊತ್ತಾಗ್ತಾ ಇದೆ. ಮನುವಾದ ಇವತ್ತು ಕೂಡ ಇಂಡೈರೆಕ್ಟ್ ಆಗಿ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ. ಈ ಮನುವಾದ ಇಂಡೈರೆಕ್ಟ್ ಆಗಿ ಆಳ್ವಿಕೆ ಮಾಡೋದನ್ನ ತಪ್ಪಿಸ್ಬೇಕಂತ ಹೇಳಿದ್ರೆ 100ಕ್ಕೆ 100 ಸಂವಿಧಾನ ಜಾರಿ ಆದ್ರೆ ಇಂಥ ಲಫಾಂಗರು, ಇಂಥ ಅಯೋಗ್ಯರು ಇಂಥ ಮಾತುಗಳನ್ನ ಮಾತಾಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ.